ಡಿಕೆ ಶಿವಕುಮಾರ್ ಧರ್ಮಸ್ಥಳಕ್ಕೆ ಭೇಟಿ. ಧರ್ಮಸ್ಥಳ ಪರ ಬಂಡೆಯಾಗಿ ನಿಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಿಮ್ಮ ಜೊತೆಗೆ ನಮ್ಮಂತಹ ಸಾವಿರಾರು ಜನ ಬೆನ್ನಿಗಿದ್ದೇವೆ. ನೀವು ಅಂಜಬೇಕಾಗಿಲ್ಲ, ಅಳುಕಬೇಕಾಗಿಲ್ಲ. ನಿಮ್ಮ ಮತ್ತು ನಿಮ್ಮ ಕ್ಷೇತ್ರದ ರಕ್ಷಣೆಗೆ ನಾವೆಲ್ಲರೂ ಬದ್ಧ. ಟೀಕೆಗಳು ಕೇವಲ ತಾತ್ಕಾಲಿಕ, ಟೀಕೆಗಳು ಕೇವಲ ಟೆಂಪ್ರವರಿ, ಟೀಕೆಗಳು ಅಲ್ಪ ಕಾಲದಲ್ಲಿ ಸಾಯುತ್ತವೆ. ನಾವು ಮಾಡುವ ಸೇವಾ ಕಾರ್ಯಗಳು ಶಾಶ್ವತವಾಗಿ ಉಳಿಯುತ್ತವೆ. ಯಾರೂ ಕೂಡ ಇಂತಹ ಧರ್ಮದಲ್ಲೇ ಹುಟ್ಟಬೇಕು ಅಂತ ಹೇಳಿಕೊಂಡು ಬಂದಿಲ್ಲ. ಅಪ್ಲಿಕೇಶನ್ ಯಾರು ಹಾಕಿಲ್ಲ. ಧರ್ಮಸ್ಥಳದಲ್ಲಿ 3 ಕಲ್ಯಾಣ ಮಂಟಪಗಳ ಉದ್ಘಾಟನೆಯ ವೇಳೆ ಈ ಮಾತು. ಹೆಗ್ಗಡೆಯವರು ಜೈನರು, ದೇವಸ್ಥಾನ ಹಿಂದೂಗಳದು ಎಂಬ ಟೀಕೆಗೆ ಖಂಡನೆ. ಧರ್ಮಸ್ಥಳ ವಿರೋಧಿಗಳ ಬಗ್ಗೆ ಯೋಚಿಸದಂತೆ ಧರ್ಮಾಧಿಕಾರಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ಪರ ಬಂಡೆಯಾಗಿ ನಿಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಿಮ್ಮ ಜೊತೆಗೆ ನಮ್ಮಂತಹ ಸಾವಿರಾರು ಜನ ಬೆನ್ನಿಗಿದ್ದೇವೆ. ಇದೆಲ್ಲ ಸರಿ. ನೀವು ಅಂಜಬೇಕಾಗಿಲ್ಲ, ಅಳುಕಬೇಕಾಗಿಲ್ಲ. ಅಭದ್ರತೆಯ ಫೀಲಿಂಗು ನಿಮಗೆ ಬೇಡ. ನಿಮ್ಮ ಭದ್ರತೆಗೆ ನಾವಿದ್ದೇವೆ, ನಮ್ಮ ಜೊತೆ ಜನ ಇದ್ದೇವೆ. ಈ ಭದ್ರತೆ ಮತ್ತು ಈ ಭರವಸೆ ಒಬ್ಬರಿಗೆ ಸೀಮಿತ ಆಗಬಾರದಲ್ಲ. ಉಪಮುಖ್ಯಮಂತ್ರಿ ಸಾಹೇಬ್ರೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಹೇಬ್ರೆ, ಈ ಭರವಸೆ ಮತ್ತು ಈ ಅಭದ್ರತೆ ಕೇವಲ ಒಬ್ಬರಿಗೆ ಅಥವಾ ಒಂದು ವರ್ಗಕ್ಕೆ ಸೀಮಿತ ಆಗಬಾರದು. ಸರಿ, ನೀವು ಅಂದಿದ್ದನ್ನ ಒಪ್ಕೊಳ್ತೀವಿ. ಕ್ಷೇತ್ರಕ್ಕೆ ಕಳಂಕ ಬರಬಾರದು, ಹೌದು. ಕ್ಷೇತ್ರಕ್ಕೆ ಬೇರೆ ತರಹದ ಷಡ್ಯಂತ್ರ ರೂಪಿಸುವಂತಹ ವರ್ಗಗಳು ಸೃಷ್ಟಿಯಾಗಬಾರದು, ಸರಿ. ಧರ್ಮಸ್ಥಳಕ್ಕೆ ಟೀಕೆ ಟಿಪ್ಪಣಿಗಳು ಬರಬಾರದು. ಧರ್ಮಸ್ಥಳದ ಪರವಾಗಿ ನೀವು ಬಂಡೆ ಕಲ್ಲಿನಂತೆ ನಿಂತ್ಕೊಂಡಿದ್ದೀರಿ, ಅದು ಕೂಡ ಸಂತೋಷ. ಆದರೆ ಅಭದ್ರತೆ ಮತ್ತು ಭರವಸೆ ಎಲ್ಲರಿಗೂ ಕೂಡ ಮೂಡಬೇಕಲ್ಲ, ಎಲ್ರಿಗೂ ಕೂಡ ಅದರ ಅವಕಾಶ ಇದೆಯಲ್ಲ. ಕೇವಲ ಒಂದು ವರ್ಗದ ಉಪಮುಖ್ಯಮಂತ್ರಿ ನೀವಲ್ವಲ್ಲ, ಎಲ್ಲಾ ವರ್ಗದ ಜನರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಾಗಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಭದ್ರತೆನೇ ಇರಬೇಕು. ಎಲ್ಲಾ ಕ್ಷೇತ್ರಗಳಲ್ಲೂ ಅಭದ್ರತೆ ಇರಬೇಕು. ಪ್ರತಿಯೊಬ್ಬರಿಗೂ ಸುರಕ್ಷತೆ ಬೇಕು, ರಕ್ಷಣೆ ಬೇಕು. ಎಸ್, ಹಾಗಾದ್ರೆ ಡಿಕೆ ಶಿವಕುಮಾರ್ ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ದೇವರು ಎಲ್ಲರಲ್ಲೂ ಕಾಣ್ತಾರೆ. ಯಾವ ಧರ್ಮ ಅಂತೇಳಿ ಯಾರಿಗೂ ಕೂಡ ಪ್ರಿಂಟ್ ಹಾಕೊಂಡು ಇಂಥ ದೇವರು ಇಂಥ ಧರ್ಮದಲ್ಲೇ ಹುಟ್ಟಬೇಕು ಅಂತ ನೀವು ಅರ್ಜಿ ಹಾಕಿಲ್ಲ, ನಾನು ಅರ್ಜಿ ಹಾಕಿಲ್ಲ, ಈ ಶ್ರೀಗಳು ಅರ್ಜಿ ಹಾಕೊಂಡು ಹುಟ್ಟಿಲ್ಲ. ಸೊ ಒಂದು ಪದ್ಧತಿಯನ್ನು ಹಿರಿಯರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ನನಗೆ ಭಾಳ ಸಂತೋಷ ಆಯಿತು. ನಾನು ಬೇರೆ ಕಾರ್ಯಕ್ರಮ ಕೂಡ ನನಗಿತ್ತು, ಆದರೂ ಕೂಡ ಬಂದು ಈ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ವಿಶೇಷವಾಗಿ ನಮ್ಮಲ್ಲಿ ಬಂದಂಥ ಜನ, ಒಂದು ಕಾಲ ಇತ್ತು, ಈಗೆಲ್ಲ ಭಾಳ ಒಂದು ಕಾಲದಲ್ಲಿ ಎಲ್ಲ ಕಡೆನೂ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಲ್ಲ ಧರ್ಮಸ್ಥಳದ ಕಲ್ಯಾಣ ಮಂಟಪಗಳಿಗೆ ಆಗ್ತಿತ್ತು. ಈಗ ಕಲ್ಯಾಣ ಮಂಟಪ ಕಟ್ಟೋದು ಅದೊಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ಇಲ್ಲಿ ಇವ್ರು ಕಲ್ಯಾಣ ಮಂಟಪದವ್ರು ಧರ್ಮಸ್ಥಳದವ್ರು ಕಟ್ಟಿದ್ದು ಒಂದು ಧಾರ್ಮಿಕವಾಗಿ ಒಂದು ಕೊಡುಗೆ ದಾನಿಯಾಗಿ ದೇವಸ್ಥಾನಗಳನ್ನು ಕಲ್ಯಾಣ ಮಂಟಪಗಳನ್ನು ಕಟ್ತಿದ್ರು. ಈಗ ಪ್ರತಿ ಸಂದರ್ಭದಲ್ಲೂ ಕೂಡ ಒಂದು ವ್ಯಾಪಾರ ವಹಿವಾಟಿಗೆ ಆಗಿದೆ. ಅದು ನಾವು ಇವತ್ತಿನ ಪದ್ಧತಿಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅದರಿಂದ ಇವತ್ತು ಮರಕ್ಕೆ ಬೇರು ಮುಖ್ಯ. ಹೆಂಗೆ ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಮುಖ್ಯ. ಹಂಗೆ ನಮ್ಮ ನಂಬಿಕೆ, ನಾವು ಎಲ್ಲಿ ಒಳ್ಳೇದು ಕಾಣ್ತೇವೆ, ಎಲ್ಲಿ ಸುಖ ಕಾಣ್ತೀವಿ, ಎಲ್ಲಿ ಶಾಂತಿ ಕೊಡ್ತೀವಿ, ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಕೊನೆಗೆ ಅಲ್ಟಿಮೇಟ್ಲಿ ನಾವು ನಮಗೆ ಆರೋಗ್ಯ ಕೊಡಪ್ಪ, ಒಳ್ಳೆ ವಿದ್ಯೆ ಕೊಡಪ್ಪ, ಮಕ್ಳಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ನಮಗೆ ನೆಮ್ಮದಿ ಕೊಡಪ್ಪ ಅಂತ ಕೇಳೋಂಥ ಸಂದರ್ಭ. ಅದಕ್ಕೆ ನಾವು ಹುಡಿಕೊಂಡು ನಮಗೆಲ್ಲಿ ಅತಿ ಪ್ರೀತವಾಗಿರ್ತದೆ ಜಾಗಕ್ಕೆ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಆದ್ದರಿಂದ ಇವತ್ತು ಇಂಥ ಪವಿತ್ರವಾದಂಥ ಕ್ಷೇತ್ರನ ಉಳಿಸ್ಕೊಂಡು ಬೆಳೆಸ್ಕೊಂಡು ಅವರ ದೊಡ್ಡ ಹಿರಿಯರೆಲ್ಲ ಏನು ಮಾರ್ಗದರ್ಶನ, ಇಡೀ ಕುಟುಂಬ ಇವತ್ತು ಈ ಒಂದು ಸೇವೆಗೆ, ಸಮಾಜದ ಸೇವೆಗೆ ಅವ್ರು ಎಷ್ಟು ಊಟ ಮಾಡ್ತಾರೆ, ಏನು ಸಂಪಾದನೆ ಮಾಡ್ತಾರೆ, ಎಷ್ಟು ಇದು ಮಾಡೋಕ್ಕಾಗ್ತದೆ, ಎಷ್ಟು ಬಟ್ಟೆಗಳಾಗೋಕ್ಕಾಗ್ತದೆ, ಯಾವ ರೀತಿ ಖರ್ಚು, ಇವತ್ತೆಲ್ಲ ಏನಾದ್ರೂ ಒಂದು 20,000-30,000 ಸಾವಿರಕ್ಕೆ ಅವ್ರ ಸ್ವಂತ ಬದುಕು ಮುಗಿದೋಗ್ತದೆ. ಎಲ್ಲ ಸಮಾಜದ ಕೊಡುಗೆಗೋಸ್ಕರ ಇವತ್ತು ಕೊಟ್ಕೊಂಡು ಇವತ್ತು ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇಂಥ ಕ್ಷೇತ್ರ ನನಗಿಲ್ಲ. ಎಲ್ಲರಿಗೆ ಇವತ್ತು ರೂಟ್ ಶೆಡ್ ಕಾರ್ಯಕ್ರಮ ಇರ್ಬೋದು, ಏನು ನಮ್ಮ ಆಯುರ್ವೇದದಲ್ಲಿ ಸಂಸ್ಥೆಗಳಿರ್ಬೋದು, ವಿದ್ಯಾಕ್ಷೇತ್ರ ಇರ್ಬೋದು, ಧಾರ್ಮಿಕವಾಗಿರ್ಬೋದು, ಇವೆಲ್ಲ ಕೂಡ
ಬೇರೆಯವ್ರು ಯಾರು ಸಣ್ಣ ಪಣ್ಣ ಮಾತಾಡೋರು ಬೇಕಾದಷ್ಟು ಇರ್ತಾರೆ, ಟೀಕೆ ಮಾಡೋ ಬೇಕಾದಷ್ಟು. ನಾನು ಒಂದೇ ನಮ್ಮ ಶ್ರೀಗಳಿಗೆ ಹೇಳೋದು ಇಷ್ಟೇ, ಟೀಕೆಗಳು ಸಾಯ್ತವೆ, ನಾವು ಮಾಡೋಂಥ ಕೆಲಸಗಳು ಉಳಿಕೊಳ್ತದೆ. ಸೊ ಅದರಿಂದ ನೀವು ಯಾವುದಕ್ಕೂ ಕೂಡ ಅಂಜೋ ಸಂದರ್ಭನೇ ಇಲ್ಲ. ನನ್ನಂಥ ಡಿ ಕೆ ಶಿವಕುಮಾರ್ ಸಾವಿರಾರು ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳಿಕ್ಕೆ ನಾವು ಬದ್ಧವಾಗಿದ್ದೇವೆ. ನಿಮ್ಮ ಪರಿಶುದ್ಧವಾದಂಥ ಶ್ರಮ ಸೇವೆ ಇಡೀ ರಾಷ್ಟ್ರದಲ್ಲಿ ಇವತ್ತು ನಾವೆಲ್ಲ ಗಮನಿಸಿದ್ದೇವೆ. ಸೊ ಅದರಿಂದ ಚಿಂತೆ ಮಾಡೋದು ಬೇಡ. ನಾನಿಲ್ಲಿ ಮಿಕ್ಕಿದ್ದು ನಾನು ಮಾತಾಡೋಕ್ಕೆ ಹೋದರೆ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಮಾಡ್ತಾರೆ. ದೇವರು ಎಲ್ಲರಲ್ಲೂ ಕಾಣ್ತಾರೆ. ಯಾವ ಧರ್ಮ ಅಂತೇಳಿ ಯಾರಿಗೂ ಕೂಡ ಪ್ರಿಂಟ್ ಹಾಕ್ಕೊಂಡು ಇಂಥ ದೇವರು ಇಂಥ ಧರ್ಮದಲ್ಲೇ ಹುಟ್ಟಬೇಕು ಅಂತ ನೀವು ಅರ್ಜಿ ಹಾಕಿಲ್ಲ, ನಾನು ಅರ್ಜಿ ಹಾಕಿಲ್ಲ, ಈ ಶ್ರೀಗಳು ಅರ್ಜಿ ಹಾಕ್ಕೊಂಡು ಹುಟ್ಟಿಲ್ಲ. ಸೊ ಒಂದು ಪದ್ಧತಿಯನ್ನು ಹಿರಿಯರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ನನಗೆ ಭಾಳ ಸಂತೋಷ ಆಯಿತು. ನಾನು ಬೇರೆ ಕಾರ್ಯಕ್ರಮ ಕೂಡ ನನಗಿತ್ತು, ಆದರೂ ಕೂಡ ಬಂದು ಈ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ವಿಶೇಷವಾಗಿ ನಮ್ಮಲ್ಲಿ ಬಂದಂಥ ಜನ, ಒಂದು ಕಾಲ ಇತ್ತು, ಈಗೆಲ್ಲ ಭಾಳ ಒಂದು ಕಾಲದಲ್ಲಿ ಎಲ್ಲ ಕಡೆನೂ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಲ್ಲ ಧರ್ಮಸ್ಥಳದ ಕಲ್ಯಾಣ ಮಂಟಪಗಳಿಗೆ ಆಗ್ತಿತ್ತು. ಈಗ ಕಲ್ಯಾಣ ಮಂಟಪ ಕಟ್ಟೋದು ಅದೊಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ಇಲ್ಲಿ ಇವ್ರು ಕಲ್ಯಾಣ ಮಂಟಪದವ್ರು ಧರ್ಮಸ್ಥಳದವ್ರು ಕಟ್ಟಿದ್ದು ಒಂದು ಧಾರ್ಮಿಕವಾಗಿ ಒಂದು ಕೊಡುಗೆ ದಾನಿಯಾಗಿ ದೇವಸ್ಥಾನಗಳನ್ನು ಕಲ್ಯಾಣ ಮಂಟಪಗಳನ್ನು ಕಟ್ತಿದ್ರು. ಈಗ ಪ್ರತಿ ಸಂದರ್ಭದಲ್ಲೂ ಕೂಡ ಒಂದು ವ್ಯಾಪಾರ ವಹಿವಾಟಿಗೆ ಆಗಿದೆ. ಅದು ನಾವು ಇವತ್ತಿನ ಪದ್ಧತಿಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅದರಿಂದ ಇವತ್ತು ಮರಕ್ಕೆ ಬೇರು ಮುಖ್ಯ, ಹೆಂಗೆ ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಮುಖ್ಯ. ಹಂಗೆ ನಮ್ಮ ನಂಬಿಕೆ, ನಾವು ಎಲ್ಲಿ ಒಳ್ಳೇದು ಕಾಣ್ತೇವೆ, ಎಲ್ಲಿ ಸುಖ ಕಾಣ್ತೀವಿ, ಎಲ್ಲಿ ಶಾಂತಿ ಕೊಡ್ತೀವಿ, ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಕೊನೆಗೆ ಅಲ್ಟಿಮೇಟ್ಲಿ ನಮಗೆ ಆರೋಗ್ಯ ಕೊಡಪ್ಪ, ಒಳ್ಳೆ ವಿದ್ಯೆ ಕೊಡಪ್ಪ, ಮಕ್ಳಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ನಮಗೆ ನೆಮ್ಮದಿ ಕೊಡಪ್ಪ ಅಂತ ಕೇಳೋಂಥ ಸಂದರ್ಭ. ಅದಕ್ಕೆ ನಾವು ಹುಡಿಕೊಂಡು ನಮಗೆಲ್ಲಿ ಅತಿ ಪ್ರೀತಿವಾಗಿರ್ತದೆ ಜಾಗಕ್ಕೆ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಆದ್ದರಿಂದ ಇವತ್ತು ಇಂಥ ಪವಿತ್ರವಾದಂಥ ಕ್ಷೇತ್ರನ ಉಳಿಸ್ಕೊಂಡು ಬೆಳೆಸ್ಕೊಂಡು ಅವರ ದೊಡ್ಡ ಹಿರಿಯರೆಲ್ಲ ಏನು ಮಾರ್ಗದರ್ಶನ, ಇಡೀ ಕುಟುಂಬ ಇವತ್ತು ಈ ಒಂದು ಸೇವೆಗೆ, ಸಮಾಜದ ಸೇವೆಗೆ ಅವ್ರು ಎಷ್ಟು ಊಟ ಮಾಡ್ತಾರೆ, ಏನು ಸಂಪಾದನೆ ಮಾಡ್ತಾರೆ, ಎಷ್ಟು ಇದು ಮಾಡೋಕ್ಕಾಗ್ತದೆ, ಎಷ್ಟು ಬಟ್ಟೆಗಳಾಗಕ್ಕಾಗ್ತದೆ. ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಧರ್ಮಸ್ಥಳದ ವಿರುದ್ಧ ಟೀಕೆಗಳು, ಟಿಪ್ಪಣಿಗಳು ಎಲ್ಲ ಸಾಯ್ತವೆ. ಧರ್ಮಸ್ಥಳಕ್ಕೆ ಡಿ ಕೆ ಶಿವಕುಮಾರ್ನಂತಹ ಸಾವಿರಾರು ಜನ ಇದ್ದಾರೆ. ಹೌದು, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸರ್ವ ಧರ್ಮದ ಭಕ್ತಾದಿಗಳು ಬರ್ತಾರೆ, ನಾನಾ ತರಹದ ಜಾತಿ ಕುಲ ಎಲ್ಲರೂ ಕೂಡ ಬರ್ತಾರೆ, ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಪಡೀತಾರೆ. ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ನೆಗೆಟಿವ್ ಆಗಿ ಯಾರೂ ಕೂಡ ಮಾತನಾಡಬಾರ್ದು. ಆ ಕ್ಷೇತ್ರ ಒಂದು ರೀತಿಯ ಸಮಾಜ ಸೇವೆ ಮಾಡ್ತಾ ಇದೆ, ಆ ಕ್ಷೇತ್ರಕ್ಕೆ ಕಳಂಕವು ಬರಬಾರ್ದು, ಅದರ ವಿರುದ್ಧ ಟೀಕೆಗಳು ಬರಬಾರ್ದು. ಸರಿ, ಟೀಕೆಗಳು ಸಾಯುತ್ತವೆ. ಅದೇ ಭಾಗದಲ್ಲಿ ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳ ತಾಯಿ, ಆಕೆಯ ಕೊರಗು ಸಾಯೋದಿಲ್ವಲ್ಲ, ನನ್ನ ಮಗಳನ್ನ ಕಳ್ಕಂಡೆ, ಆ ಕೊರಗು ಸಾಯೋದಿಲ್ವಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರೆ. ಆಕೆಯೂ ಕೂಡ ಈಗ ಯಾರು ಕೂಡ ಅರ್ಜಿ ಹಾಕಿ ಹುಟ್ಟೋದಿಲ್ಲ ಈ ಧರ್ಮದಲ್ಲಿ ಹುಟ್ಟಬೇಕು ಅಂತ. ಪಾಪ ಆಕೆಯ ಮಗಳ ನ್ಯಾಯಕ್ಕೋಸ್ಕರ ಕೊಟ್ಟ ಅರ್ಜಿಗಳೆಷ್ಟು, ಸಾವಿರಾರು ಅರ್ಜಿಗಳಾಗಿದೆ. ಸೊ ಅದೇ ಭಾಗದ ಸೌಜನ್ಯಾಳ ತಾಯಿಗೂ ಕೂಡ ಸಮಾಧಾನ ಸಿಗಲಿ, ಸೌಜನ್ಯಾಳ ಸಾವಿಗೆ ನ್ಯಾಯ ಸಿಗಲಿ. ಸೌಜನ್ಯಾಳ ಸಾವಿಗೆ ನ್ಯಾಯ ಸಿಕ್ಕರೆ ಸೌಜನ್ಯಾಳ ತಾಯಿಯ ಅಳು ಕಮ್ಮಿ ಆಗುತ್ತೆ, ಆಕೆಯ ಮನಸ್ಸಿಗೂ ಕೂಡ ಶಾಂತಿ ಸಿಗುತ್ತೆ, ಕೊಲೆಯಾಗಿ ಹೋದ ಸೌಜನ್ಯಾಳ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ. ಅದೇ ಸಂದರ್ಭದಲ್ಲಿ ಸೌಜನ್ಯಾಳ ತಾಯಿ ಮನವಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ರ ಬಳಿ. ಆ ಡಿ ಕೆ ಶಿವಕುಮಾರ್ರ ಬಳಿಗೂ ಕೂಡ ಸೌಜನ್ಯಾಳ ತಾಯಿಯ ಮನವಿಯನ್ನು ಸ್ವೀಕರಿಸಿದಂತಹ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಒದಗಿಸುವಂತಹ ಪ್ರಯತ್ನ ಪಡ್ತಾರಾ, ಕಾದು ನೋಡಬೇಕು.